ಒಂದು ಬೈಕ್ ಕೊಂಡೋಗ್ಲಿಕ್ಕೆ ಆಗ್ತಿರೋ ಒಳ್ಳೆ ಇರ್ತಿತ್ತು ಮಾರೆ ಅಲ್ಲ. ನೋಡಿ ಇದು ಕೆನಲ್, ಆ್ಯಕ್ಚುಲಿ ವಾಟರ್ ಕೆನಲ್. ಆ್ಯಕ್ಚುಲಿ ನಡ್ಕೊಂಡು ಹೋಗೋಕ್ಕಿಂತ ಬೈಕಲ್ಲಿ ಹೋಗೋ ಫೀಲೇ ಬೇರೆ ಆ್ಯಕ್ಚುಲಿ. ನೋಡಿ ಇದೇ ಬ್ರಿಡ್ಜ್, ಎಷ್ಟು ಹೈಟಲ್ಲಿ ಉಂಟು ನೋಡಿ. ನೋಡಿ ಸೂಪರ್ ಉಂಟಲ್ಲ. ಇಲ್ಲಿ ರಿವರ್, ಇಲ್ಲಿ ರೋಡು. ಸಣ್ಣ ಡಿಟೂರ್, ಒಂದು ಬ್ರಿಡ್ಜ್ ಏನೋ ಒಂದುಂಟು ಇಲ್ಲಿ, ಹಾಗೆ ನೋಡುವ ಅಂತ. ಬ್ರಿಡ್ಜ್ ಇದೆ, ಬೈಕ್ ಹೋಗುದಿಲ್ವಾ ಅಂತ ಅಲ್ಲ? ಸೈಕಲ್ ಹೋಗ್ತದೆ. ಸೈಕಲ್ ಹೋಗ್ತದೆ. ಅದು ಕೆಳಗೆ ಮತ್ತೆ ನೋಡಿ, ಅಲ್ಲಿ ನೋಡಿ ಬರ್ಬೋದು. ಅಲ್ಲಿ ಪಾರ್ಕ್ ಮಾಡು, ಅಲ್ಲಿ ನೆರಳಲ್ಲಿ ಹೋಗ್ಕೋ ಬೈಕ್. ಓಕೆ, ಸೊ ಬೈಕ್ಸ್ ಇಲ್ಲಿ ಪಾರ್ಕ್ ಮಾಡಿದೆವು. ನೋಡಿ ಇಲ್ಲೊಂದು ರಿವರ್ ಟೈಪ್ ಹೋಗ್ತಾ ಉಂಟು. ಇಲ್ಲಿ ನೋಡಿ ನಮ್ಮ ಬಾಬಾ ಇದ್ದಾನೆ. ಸೊ ಇಲ್ಲಿ ನೋಡ್ಬೋದು ಒಂದು ನೀರಿನ ಒಂದು ಸೌಂಡ್ ಕೇಳ್ತಾ ಉಂಟು. ಸೊ ಎಂತ ಅಂತ ನೋಡಿ ಬರುವ, ಮತ್ತೆ ಆ ಬ್ರಿಡ್ಜೆಲ್ಲ ಮೇಲೆ ನಡ್ಕೊಂಡು ಹೋಗುವ. ಯಾಕಂದರೆ ಬೈಕ್ ಹೋಗ್ಲಿಕ್ಕಿಲ್ಲ ಅಲ್ಲಿ. ಇಲ್ಲೇನೋ ನೀರು ಬೀಳೋ ಸೌಂಡ್ ಕೇಳ್ತಾ ಉಂಟು, ಜಸ್ಟ್ ನೋಡಿ ಬರುವ ಎಂತ ಅಂತ. ಹೋಗುವ, ಆ ಬ್ರಿಡ್ಜಿಗೆ ಹೋಗುವ. ನೋಡ್ಬೋದು ಈ ಬ್ರಿಡ್ಜಿನ ಡೀಟೇಲ್ಸ್. ಸ್ವಲ್ಪ ಯುನೀಕ್ ಉಂಟು. ಇಲ್ಲಿ ಹೋಗ್ತದ ಬೈಕ್? ಹೌದು ಹೌದು. ಈ ಉದ್ದ ಅಲ್ಲಿ ಎಂಡರೆಗೆ ಹೋಗ್ತದೆ, ನೋಡ್ಬೋದು. ಸೊ ಇದು ವಾಟರ್ ಕೆನಲ್ ಇರಬೇಕು, ನೋಡುವಾಗ ಹಾಗೆ ಕಾಣ್ತದೆ. ಒಂದು ಬೈಕ್ ಕೊಂಡೋಗ್ಲಿಕ್ಕೆ ಆಗ್ತಿರೋ ಒಳ್ಳೆ ಇರ್ತಿತ್ತು ಮಾರೆ ಅಲ್ಲ. ನೋಡ್ಬೋದು ಅಲ್ಲಿ ಎದುರು ಟರ್ನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಕೊಂಡೋಗ್ಬೋದು ಬೈಕ್. ಇಲ್ಲದ್ರೆ ಹಿಂದೆಂದ ಎಳ್ದುಕೊಂಡಿರ್ಲಿಕ್ಕೆ ಅಲ್ಲಿ ಸಾಧಾರಣ ಅಲ್ಲಿಂದ ಅಲ್ಲಿಗೊಂದು ಅರ್ಧ ಕಿಲೋಮೀಟ್ರ್ ಉಂಟಾ ಅಂತ. ಅರ್ಧ ಕಿಲೋಮೀಟ್ರ್ ಹಿಂದೆ ರಿವರ್ಸಲ್ಲಿ ಬರಬೇಕು, ಅದು ಸೀನು. ಸೊ ಅಲ್ಲಿವರೆಗೆ ಹೋಗಿ ಕನ್ಫರ್ಮ್ ಮಾಡ್ತೇವೆ ಆಗ್ತದೆ ಅಂತ ಹೇಳಿದರೆ ಬೈಕ್ ತರಬೇಕಿತ್ತಿಗೆ. ನೋಡಿ ಎಲ್ಲ ಬಜ್ಜೆ ಇದೆ, ತೋಟ ಉಂಟು. ನಮ್ಮ ಮನೆ ನೆನಪಾಗ್ತದೆ, ನಮ್ಮ ತೋಟ. ನೋಡಿ ಇದು ಕೆನಲ್, ಆ್ಯಕ್ಚುಲಿ ವಾಟರ್ ಕೆನಲ್. ಇಲ್ಲೆಲ್ಲ ಜಾಲಿ ಅಲ್ಲ, ಅಂದರೆ ಈಗ ಇದಕ್ಕೆ ಹಾರಿದ್ರೆ ಆಯ್ತು. ಈಗ ಸೆಕೆಗೆಲ್ಲ ಜಾಲಿ. ವಾಪಸ್ ಮೇಲೆ ಬರೋದು ಗೊತ್ತಿಲ್ಲ, ಅದು ಇವರು ಊರವ್ರ ಹತ್ರ ಕೇಳಬೇಕು. ನೋಡಿ ಇಲ್ಲೊಂದು ರಿವರ್ ಉಂಟು. ಸೊ ರಿವರ್ನ ಮೇಲಿಂದ ಈ ಬ್ರಿಡ್ಜ್ ಹೋಗ್ತಾ ಉಂಟು, ಕ್ಯಾನಲ್ ಬ್ರಿಡ್ಜ್. ಸೂಪರ್ ಉಂಟು. ಒಳ್ಳೆ ಲೊಕೇಶನ್. ಅಲ್ಲಿ ಒಂದು ಡ್ಯಾಮ್ ಅಂಥದ್ದು, ಡ್ಯಾಮ್ ಟೈಪ್ ಏನಿರಬೇಕಲ್ಲಿ, ಬಟ್ ಚಾಲ್ತಿಯಲ್ಲಿಲ್ಲ ಅದು. ನೋಡಿ ಇಲ್ಲಿ ತುಂಬ ಇದು ಹೈಟ್ ಉಂಟು. ಇಲ್ಲಿ ಒಂದು ಸಾಧಾರಣ ಒಂದು 100 ಫೀಟ್ ಎಲ್ಲ ಹೇಗೂ ಇರ್ಬೋದು ಇದೀಗ ನೋಡುವಾಗ. ತುಂಬ ಹೈಟಲ್ಲಿ ಉಂಟು ಬ್ರಿಡ್ಜ್, ನೋಡ್ಬೋದು. ಈ ಸೆಕೆಗೊಮ್ಮೆ ನೀರಿಗಲ್ಲಿ ಹಾರುವಂತ ಆಗ್ತದೆ ಕೂಲಾಗಿ.
ಕ್ರೇಜಿ. ಸೊ ಬ್ರಿಡ್ಜಿನ ಆಲ್ಮೋಸ್ಟ್ ಎಂಡ್ ಮುಟ್ಟಿದೆವು ನೋಡಿ. ಇಲ್ಲಿ ಮಧು ಬರ್ತಾ ಇದ್ದಾನೆ. ಸೊ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರಿಂದ ಮೇಲೆ ಉಂಟು ಈ ಬ್ರಿಡ್ಜ್. ಐ ಮೀನ್ ಅಷ್ಟು ಲಾಂಗ್ ಉಂಟು. ಸೊ ಅರ್ಧ ಕಿಲೋಮೀಟ್ರಿಂದ ಮೇಲೆ ಉಂಟು. ಸೊ ಇಲ್ಲಿಗೆ ಎಂಡ್ ನೋಡಿ. ನೈಸ್. ಸೊ ಇದೊಂದು ಕ್ಯಾನಲ್ ಆ್ಯಕ್ಚುಲಿ, ವಾಟರ್ ಕ್ಯಾನಲ್ ನೋಡಿ. ಹೀಗೆ ನೀರು ಬರೋದು ಈ ಡೈರೆಕ್ಷನಲ್ಲಿ ಹೀಗೆ ಹೋಗ್ತಾ ಉಂಟು. ಸೊ ಬೈಕ್ ಕೊಂಡೋಗ್ತಿದ್ದಾನೆ ಈಗ. ಅಲ್ಲಿ ಹೋಗಿ ತಿರುಗಿಸ್ಬೋದು. ನೋಡಿ ಬೈಕ್ ಕೊಂಡೋಗ್ತಿದ್ದಾನೆ ಈಗ. ಅಲ್ಲಿ ತಿರುಗಿಸ್ಲಿಕ್ಕೆ ಜಾಗ ಉಂಟು. ಸೊ ನೋಡಿ ಆ್ಯಕ್ಚುಲಿ ನಡ್ಕೊಂಡು ಹೋಗೋಕ್ಕಿಂತ ಬೈಕಲ್ಲಿ ಹೋಗೋ ಫೀಲೇ ಬೇರೆ ಆ್ಯಕ್ಚುಲಿ. ಸೂಪರ್ ಇತ್ತಲ್ಲ ಬ್ರಿಡ್ಜ್ ಎಕ್ಸ್ಪೀರಿಯೆನ್ಸು. ಈ ರೋಡಲ್ಲಿ ಹೋಗ್ತಾ ಗೊತ್ತಿಲ್ಲ. ನಾವು ಈಗ ರಿಟರ್ನ್ ಹೋಗುವ ವಾಪಸ್ ಇದೇ ಬ್ರಿಡ್ಜಲ್ಲಿ. ನೋಡಿದ್ರಿ ಇದು ಬ್ರಿಡ್ಜಲ್ಲಿ ಹೋದದ್ದು. ಸುಮ್ಮನೆ ಹೋಗಿ ವಾಪಸ್ ಬಂದದ್ದು. ಈಗ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಬ್ರಿಡ್ಜಲ್ಲಿ ಹೋಗೋದು. ಅದು ಸಹ ಸಪೂರ ಬ್ರಿಡ್ಜ್ ಇದು. ಒಂದು ಬೈಕ್ ಹೋಗುವಷ್ಟು ಮಾತ್ರ ಜಾಗ ಇದ್ದದು. ಚೂರು ಹೆಚ್ಚು ಕಮ್ಮಿ ಆದರೆ ಸೀದಾ ಹ್ಯಾಂಡಲ್ಲು ಇದು ಸೈಡ್ ಬ್ರಿಡ್ಜಿಗೆ ಒರೆಸ್ತದೆ. ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಬರಬೇಕಲ್ಲಿ. ಸೊ ಈಗ ಇಲ್ಲೇ ಕೆಳಗೆ ಇನ್ನೊಂದು ಬ್ರಿಡ್ಜ್ ಟೈಪ್ ಉಂಟು. ಸೊ ಅಲ್ಲೇ ಹೋಗ್ತಿದ್ದಾವೆ. ಇದೇ ಬ್ರಿಡ್ಜಲ್ಲಿ ನಾವು ಈಗ ಮೇಲೆ ಹೋಗಿದ್ದು. ವಾವ್, ನೋಡಿ ಇದೇ ಬ್ರಿಡ್ಜು. ಎಷ್ಟು ಹೈಟಲ್ಲಿ ಉಂಟು ನೋಡಿ. ಒಳ್ಳೆ ಸ್ಟೀಪ್ ಇದು, ಹೈಟಲ್ಲಿ ಉಂಟು ಇದು. ಸೂಪರ್. ಇಲ್ಲ ನದಿ ಹೋಗ್ತಾ ಉಂಟು. ಈ ನದಿ ಮೇಲೆ ಒಂದು ಕೆನಲ್ ಈಗ ನೀವು ನೋಡಿದ್ದು. ಸೊ ಇಲ್ಲೇ ಇದ್ದಾವೆ ಕೆಳಗೆ ಬ್ರಿಡ್ಜ್ ಹತ್ರ ಇದ್ದಾವೆ ಬೈಕ್ಸ್ ನೋಡಿ ಆ್ಯಸ್ ಯೂಶ್ವಲ್. ಸರಿ, ಈಗ ಇಲ್ಲೊಂದು ಟ್ರೈಲ್ ಕಾಣ್ತಾ ಉಂಟು. ಸೊ ಇಲ್ಲಿ ಮೇಲೆ ಹೋಗಿ ಅದು ಮೋಸ್ಟ್ಲಿ ಮೇನ್ ರೋಡಿಗೆ ಸೇರ್ಬೋದು ಅಂತ ಕಾಣ್ತದೆ. ಒಂದು ದೂರತ್ತಿದ್ದು ಹೋಗು. ಎಷ್ಟು ಪೀಸ್ಫುಲ್ ಉಂಟಂತ ನೋಡಿ ಇಲ್ಲಿ.
ಇಲ್ಲಿದು ಫ್ರೆಶ್ ವಾಟರ್ ನೋಡಿ. ಇಲ್ಲಿ ನಮ್ಮ ರಾಯರು ಒಂದು ಕ್ವಿಕ್ ನ್ಯಾಪ್ ತಗೊಳ್ತಿದ್ದಾರೆ. A few moments later. ಇಲ್ಲಿ 90 ಟೈಮ್ ಸ್ಪೆಂಡ್ ಮಾಡಿದೆವು. ಗಂಟೆ ಈಗ ಆಲ್ಮೋಸ್ಟ್ 2:15 ಆಯಿತು. ಸೊ ಈಗ ಹೋಗ್ತಿದ್ದೇವೆ ಸ್ಟ್ರೈಟ್. ಓಕೆ, ಸ್ವಲ್ಪ ಟ್ರಿಕ್ಕಿ. ಅಲ್ಲಿ ಬೈಕ್ ಹೋಗೋದು ಚೂರು ಡೌಟ್. ಹೋಗ್ಬೋದಾ? ಹೌದು, ಇಷ್ಟು ಪಾಸ್ ಆದರೆ ಆಯಿತು. ಹಾಂ, ಹೌದು. ಇಲ್ಲಿಗ ನಾವು ಈಗೊಂದು ಇಷ್ಟು ಪಾಸ್ ಮಾಡಿದ್ರೆ ಮತ್ತೆ ಪರವಾಗಿಲ್ಲ ಅಲ್ಲ. ದುಡಿಕೆ ಆಗತ್ತೆ. ಇದ್ಮೇಲೆ ಬರ್ತಿತ್ತು ಮೊನ್ನೆ ಎಲ್ಲ ನೋಡಿ. ಹಾಂ, ಅದೇ ಕರೆಕ್ಟ್ ಬರುತ್ತಲ್ಲ, ಇದು ಬೀಳುತ್ತಲ್ಲ. ಹೌದೌದು, ಕರೆಕ್ಟ್. ಈಗ ಹೋದ್ರೆ ನೀವು ಈ ಸೈಡಿಂದ ಹೋಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿಂದ ಈ ಕಡೆಯಿಂದ ಬರ್ಬೋದಾ ನೋಡುದು. ಮತ್ತೇನಿಲ್ಲ. ಹೌದು ಹೌದೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೋಡು, ನಾವು ತರ್ತೇವೆ ಹೇಗಾದ್ರೆ. ಸರಿ, ಓಕೆ. ನೋಡಿ ಎಷ್ಟೆಷ್ಟು ಒಳ್ಳೆಯವರು ಇರ್ತಾರೆ. ಅಂಕಲ್ ನಮೀಗ ಬಾಳೆಹಣ್ಣು ಮತ್ತು ಸ್ವೀಟ್ ತಂದು ಕೊಟ್ಟರು. ಹಾಂ, ಸರಿ ಅಂಕಲ್, ಬಾಯ್. ಸೊ ಇದನ್ನೀಗ ರಪ್ಪ ತಿಂದು ಮತ್ತೆ ಒಂದು ಸಣ್ಣ ಟ್ರೈಲ್ ಉಂಟು. ಟ್ರೈಲ್ ಸ್ವಲ್ಪ ಸಣ್ಣ ಸ್ಟ್ರೆಚ್ ಉಂಟು, ಇದನ್ನು ಮುಗಿಸಿ ಹೋಗುವ ಮತ್ತೆ ಸೀದಾ. ಓಕೆ, ಸೊ ಇದೊಂದು ಸ್ಟ್ರೆಚ್ ಸ್ವಲ್ಪ ಅನಲೈಸ್ ಮಾಡಿದೆ. ಒಂದು ಅಟೆಂಪ್ಟ್ ಮಾಡುವ. Yes, done. ಈಸಿಯಾಗಿ ಬಂತು ಗಾಡಿ. ಇಲ್ಲಿ ನೋಡ್ಬೋದು ಆ ಕೆನಲ್ ನೀರು ನೋಡಿ, ಮೇಲಿಂದ ಹೀಗೆ ಬಿದ್ದು ಈಗ ಹೋಗ್ತಾ ಉಂಟು. ಬರಲಿ, ಹೀಗೆ ಬರಲಿ, ಇದೊಳ್ಳೆ ಬರಲಿ. ನೀವು ಮ್ಯಾಂಗ್ಳೂರಿನ ಕರೆಕ್ಟ್. ನಾನು ನೋಡಿ ಈಚೆ ಟ್ರೈ ಮಾಡ್ತೇನೆ. ಹೌದೌದು, ಆಗುದಿಲ್ಲಮ್ಮ, ಇದು ನಾನು ತಗೊಂಡಿದ್ದೆ. ಸರಿ ಅಂಕಲ್, ಬರ್ತೇವೆ. ಬಾಯ್ ಬಾಯ್. ಮಧು ಆಚೆಯಿಂದ ಬಂದ. ಅವನ ಬೈಕ್ ಸ್ವಲ್ಪ ಸ್ಕಿಡ್ ಆಯಿತು, ಹಾಗೆ ಅವ ರಿಟರ್ನ್ ಹೋಗಿ ಬ್ರಿಡ್ಜಿಂದ ಆಗಿ ಈಗ ವಾಪಸ್ ಆಚೆ ಸೈಡಿಂದ ಬರ್ತಿದ್ದಾನೆ. ಸೊ ಈ ರೋಡ್ ಹೋಗಿ ಈಗ ಇನ್ನೊಂದು ಬ್ರಿಡ್ಜ್ ಸಿಗ್ತದೆ. ಸೊ ಅಲ್ಲಿ ನಾವಿಬ್ಬರಿಗೆ ಮೀಟ್ ಆಗ್ತೇವೆ. ಸೂಪರ್. ಓ, ಇದಲ್ಲ ರೋಡ್ ಆಚೆ ಮೇಲಿಂದ ಹೋಗುದು. ಇದು ಸೀದಾ ನೀರಿಗೆ ಹೋಗ್ತದೆ.
ನಾಯಿ ಇದೆ ಎಚ್ಚರಿಕೆ. ಓಯ್ ಇದು ಮನೆಗೆ ಮಾರೆ ಕರ್ಮ. ನಾವು ಬಂದದ್ದು ರಾಂಗ್ ರೋಡ್, ಅದು ಸೀದಾ ಮನೆಗೆ ಹೋಯ್ತು. ಈಗ ಕರೆಕ್ಟ್ ರೋಡ್ ಸಿಕ್ಕಿತ್ತು, ವಾಪಸ್ ಹೋಗ್ತಿದ್ದೇವೆ ಈಗ. A few moments later. ಈಗ ಕಟ್ಟಪಾಡಿಯಲ್ಲಿದ್ದೇವೆ, ಉಡುಪಿ ಎಲ್ಲ ಕಳೆದು ಬಂದೆವು. ಇಲ್ಲಿ ಈಗ ಒಂದು ಪ್ಲೇಸ್ ಉಂಟು, ಒಂದು ಚೆಂದ ಕಾಣ್ತಾ ಉಂಟು. ಸೊ ನೋಡುವ, ನನಗೂ ಗೊತ್ತಿಲ್ಲ ಹೇಗಿರ್ತದೆ ಅಂತ. ವಿಲ್ ಫಿಗರ್ ಇಟ್ ಔಟ್. ನೋಡಿ ಸೂಪರ್ ಉಂಟಲ್ಲ. ಹಾಗೆ ಬೆಳಿಗ್ಗೆ ಹೋದ ಲೊಕೇಶನ್ ಆಗಿ ಉಂಟು ಸ್ವಲ್ಪ ಇದು. ಇಲ್ಲಿ ರಿವರ್, ಇಲ್ಲಿ ರೋಡು. ಸೂಪರ್ ನೋಡಿ, ಮರ ನೋಡಿ ಅಂತೆ. ವಾವ್, ಮುಗೀತಾ ಅಂತ ಸ್ಟ್ರೆಚ್.